ಆರಾಧನಾ ಸಮಯ. ಜೀವಸ್ವರೂಪನಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡಿದೆ. ನಿನಗೆ ಅನಂತ ಸ್ತೋತ್ರ ಸ್ವಾಮಿ. ನಾವು ಕಳೆದ ಎಲ್ಲ ದಿನಗಳಲ್ಲಿ ನಮಗೆ ನಂಬಿಗಸ್ತ ದೇವರಾಗಿದ್ದು ಮತ್ತೊಮ್ಮೆ ನೀನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತೆಂಬುದಾಗಿ ತೋರಿಸಿದ್ದಿ. ಅಷ್ಟು ಮಾತ್ರವೇ ಅಲ್ಲದೆ ಈ ದಿನದಲ್ಲಿ ಆರಾಧನೆ ಮಾಡುವ ಹಾಗೆ ನಮ್ಮನ್ನು ಕರೆದು ಇಲ್ಲಿ ಸೇರಿಸಿ ಸ್ವಾಮಿ, ನಿನ್ನ ನಂಬಿಗಸ್ತಿಕೆಯನ್ನ ಮತ್ತೊಮ್ಮೆ ತೋರಿಸಿದ್ದೀವಿ. ಆ ನಂಬಿಕೆಯನ್ನ ನಾವು ಸಹ ಪಡೆಯುವ ಹಾಗೆ ಈ ಆರಾಧನೆಯು ನಮಗೆ ಸಹಾಯ ಮಾಡಲಿ. ಹಾಡುವಂಥ ಹಾಡುಗಳು, ಓದುವಂಥ ವಾಕ್ಯ, ಕೇಳುವಂಥ ವಾಕ್ಯ ಸಂದೇಶದ ಧ್ಯಾನ, ಇದೆಲ್ಲವೂ ಸಹ ಸ್ವಾಮಿ ನಿನ್ನೆಡೆಗೆ ನಾವು ಇನ್ನೂ ಸನಿಹಕ್ಕೆ ಬರುವ ಹಾಗೆ ಸಹಾಯ ಮಾಡಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ತೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ.
ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ದೇವರ ಸೇವೆಯ ಕಾಲವಿದು ನಿಜ, ದೇವರ ಸೇವೆಯ ಕಾಲವಿದು, ದೇವರ ಸೇವೆಯ ಕಾಲವಿದು ನಿಜ, ದೇವರ ಸೇವೆಯ ಕಾಲವಿದು. ಪಾವನ ಚಿತ್ತದಿಂ ಸೇರಿಯೇ ಹೋವನ, ಪಾವನ ಚಿತ್ತದಿಂ ಸೇರಿಯೇ ಹೋವನ ಸೇವಿಸಿ ಜೀವಕ್ಕೆ ಕ್ಷೇಮವಿದೆ, ಸೇವಿಸಿ ಜೀವಕ್ಕೆ ಕ್ಷೇಮವಿದೆ. ದೇವರ ಸೇವೆಯ ಕಾಲವಿದು ನಿಜ, ದೇವರ ಸೇವೆಯ ಕಾಲವಿದು. ತಂದೆಯ ಮನೆಯನ್ನು ಹುಡುಕುವೆವು, ನಮಗೆಂದು ವರಗಳನ್ನು ಬೇಡುವೆವು. ತಂದೆಯ ಮನೆಯನ್ನು ಹುಡುಕುವೆವು, ನಮಗೆಂದು ವರಗಳನ್ನು ಬೇಡುವೆವು. ಕುಂದಿದ ಮನದಿಂ ಪ್ರಾರ್ಥಿಸಿ ಲೋಕದ, ಕುಂದಿದ ಮನದಿಂ ಪ್ರಾರ್ಥಿಸಿ ಲೋಕದ ತೊಂದರೆ ನೀಗಿಸಿ ಸೇರುವೆವು, ತೊಂದರೆ ನೀಗಿಸಿ ಸೇರುವೆವು. ದೇವರ ಸೇವೆಯ ಕಾಲವಿದು ನಿಜ, ದೇವರ ಸೇವೆಯ ಕಾಲವಿದು. ದೇವರ ವಾಕ್ಯವನ್ನ ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಕೂಡ ಮಾತಾಡು. ನಿನ್ನ ವಾಕ್ಯಗಳು ನಮಗೆ ಅರ್ಥವಾಗುವ ಹಾಗೆ ಸಹಾಯ ಮಾಡು. ಆಮೇನ್. ಪ್ರಿಯರೇ, ಈ ದಿನದ ಸಂಸ್ಕಾರ ದೀಕ್ಷಾ ಸ್ನಾನ, ಬ್ಯಾಪ್ಟಿಸಮ್. ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ ಕೆಲವು ವಚನಗಳನ್ನು ನಾವು ಓದಿಕೊಳ್ಳುವಾಗ ಹೇಗೆ ದೀಕ್ಷಾ ಸ್ನಾನ ನಮ್ಮ ಜೀವಿತಗಳನ್ನು ರೂಪಿಸಬೇಕು ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿಗೆ ಈ ದಿನದ ಶೀರ್ಷಿಕೆಯ ಮೂಲಕ ಕೊಟ್ಟಿರುವಂತಹ ಸತ್ಯವೇದ ಭಾಗಗಳ ಮೂಲಕ ಹೇಗೆ ನಾವು ಈ ದೀಕ್ಷಾ ಸ್ನಾನದ ಕುರಿತು ಅರ್ಥ ಮಾಡಿಕೊಳ್ಳಬಹುದು. ಈ ದಿನಕ್ಕೆ ಕೊಟ್ಟಿರುವಂತಹ ಶೀರ್ಷಿಕೆ ಐಡೆಂಟಿಟಿ ಇನ್ ಕ್ರೈಸ್ಟ್ ಥ್ರೂ ಬ್ಯಾಪ್ಟಿಸಮ್. ದೀಕ್ಷಾ ಸ್ನಾನದ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಗುರುತು, ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಗುರುತು. ಈ ಗುರುತು ಅಥವಾ ನಾನು ಯಾರು, ಹೂ ಆಮ್ ಐ ಎಂಬುದಾಗಿ ಕೇಳುವಾಗ ಈ ಪ್ರಶ್ನೆ ನಮ್ಮನ್ನ ಪ್ರತಿ ಸಮಯ ನಮ್ಮ ಜೀವಿತಗಳನ್ನ ರೂಪಿಸುವಂಥದ್ದಾಗಿರ್ತದೆ. ಅನೇಕ ಬಾರಿ ನಾನು ಯಾರು ಅಥವಾ ನನ್ನ ಗುರುತು ಏನು ಎಂಬುದಾಗಿ ಅಂದುಕೊಳ್ಳುವಾಗ ನನ್ನ ಕುಟುಂಬದ ಮೂಲಕ, ನಾನು ಆಡುವಂತಹ ಭಾಷೆಯ ಮೂಲಕ, ನಾನು ಬದುಕುತ್ತಿರುವಂತಹ ಈ ಒಂದು ಸಮಾಜದ ಮಧ್ಯದಲ್ಲಿ ನನ್ನ ಕೆಲಸ, ನನ್ನ ಪ್ರವೃತ್ತಿ, ನನ್ನ ಒಂದು ಶಿಕ್ಷಣ, ನನ್ನ ಸಾಧನೆ, ಇದೆಲ್ಲದರ ಮೇಲೆ ಆಧಾರಗೊಂಡಿರ್ತದೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ನಮ್ಮ ಗುರುತನ್ನ ನಾವು ಸಂಪಾದಿಸಿರ್ತೇವಲ್ಲ, ಆ ಒಂದು ಆಸ್ತಿಯ ಮೇಲೆ, ನಮ್ಮ ಪ್ರಭಾವದ ಮೇಲೆ, ಹಾಗೂ ಜನರು ನನ್ನನ್ನ ಎಷ್ಟು ಮೆಚ್ಚುತ್ತಾರೆ ಅನ್ನುವುದರ ಮೇಲೆ ನಾವು ಕಟ್ಟಿಕೊಂಡಿರ್ತೇವೆ. ಆದ್ರೆ
ಈ ಗುರುತುಗಳು ತಾತ್ಕಾಲಿಕವ ಅಥವಾ ಶಾಶ್ವತವ? ಇದು ಬೇಗನೆ ಮುರಿದು ಹೋಗುವಂಥದ್ದಾಗಿರ್ತದ ಅಥವಾ ಹೆಚ್ಚಿನ ಕಾಲಕ್ಕೆ ನಮ್ಮ ಜೀವಿತಗಳನ್ನು ನಡೆಸಿ ನಮ್ಮನ್ನು ನಿತ್ಯ ಜೀವದೆಡೆಗೆ ಸೇರಿಸುವಂಥದ್ದಾಗಿರ್ತದ? ಮುಖ್ಯವಾಗಿ ನಮಗೆ 3 ಬೇರೆ ಭಾಗಗಳು ಕೊಡಲ್ಪಟ್ಟಿವೆ. ಯೋಹಾನನ ಸುವಾರ್ತೆ 3:1-8, ಆದಿಕಾಂಡ ಪುಸ್ತಕ 17:7-26 ಹಾಗೂ ಪೇತ್ರನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18-22 ವಚನ. ಈ 3 ವೇದ ಭಾಗಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಗುರುತುಗಳನ್ನು ಕಾಣ್ತೇವೆ. ಆದರೆ ಆ ಎಲ್ಲಾ ಗುರುತುಗಳು ಹೇಗೆ ಕಡೆಯದಾಗಿ ದೇವರಲ್ಲೇ ಗುರುತಿಸಿಕೊಳ್ಳುವಂಥದ್ದಾಗಿರ್ತದೆ ಅನ್ನುವಂಥದ್ದನ್ನ ನಮಗೆ ತೋರಿಸಿಕೊಡ್ತದೆ. ನಮಗೆ ಮುಖ್ಯವಾದಂತಹ ಆಧಾರ ಏನೆಂದರೆ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 1-8 ವಚನ. ಇಲ್ಲಿ ನಿಕೋದೇಮನು ಯಾವುದೋ ಒಂದು ಪ್ರಶ್ನೆಯನ್ನ ಹೊತ್ತುಕೊಂಡವನಾಗಿ ಯೇಸು ಸ್ವಾಮಿಯ ಬಳಿಗೆ ಬರುತ್ತಾನೆ. ಆತನು ಅಪೇಕ್ಷಿಸಿದಂತಹ ಉತ್ತರವನ್ನ ಪಡೆಯಲು ಬಂದಾಗ್ಯೂ ಯೇಸುವಿನಿಂದ ಬಂದಂತಹ ಉತ್ತರ ಆತನ ನಂಬಿಕೆಯನ್ನ, ಜೀವಿತವನ್ನ ಹಾಗೂ ಆತ್ಮಿಕ ಜೀವಿತಕ್ಕೆ ಹೊಸತಾದಂತಹ ರೂಪವನ್ನ ಕೊಡುವಂಥದ್ದಾಗಿರ್ತದೆ. ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ನಮ್ಮ ಗುರುತು ಮೇಲಿನಿಂದ ಹುಟ್ಟುವುದರ ಮೂಲಕ ಬರುವಂಥದ್ದಾಗಿರ್ತದೆ. ಅಂದ್ರೆ ಈ ಮೇಲಿನಿಂದ ಹುಟ್ಟಿ ಬರುವಂಥದ್ದು ಏನೋ ಅಥವಾ ನೂತನವಾಗಿ ಹುಟ್ಟಿ ಬರುವಂಥದ್ದು ಏನೋ. ಇಲ್ಲಿ ನಿಕೋದೇಮನು ಫರಿಸಾಯ, ಆತನು ಒಬ್ಬ ಗುರುವು. ಅಲ್ಲಿದ್ದಂತಹ ಒಂದು ಸಮಾಜದಲ್ಲಿ ಹೆಚ್ಚು ಹೆಸರನ್ನ ಹೊಂದಿದಂತಹ ಹಾಗೂ ಸಂಪ್ರದಾಯಗಳ ಮೇಲೆ ಹಾಗೂ ಧರ್ಮಶಾಸ್ತ್ರಕ್ಕೆ ಒಬ್ಬ ವಿಧೇಯ ವ್ಯಕ್ತಿಯಾಗಿ ಬದುಕುತ್ತಿದ್ದಂತಹ ವ್ಯಕ್ತಿ. ಆದ್ರೆ ಯೇಸುಸ್ವಾಮಿ ಹೇಳ್ತಾರೆ, ಒಬ್ಬನು ನೂತನವಾಗಿ ಅಥವಾ ಹೊಸದಾಗಿ ಹುಟ್ಟದೆ ಹೋದರೆ ಅವನು ದೇವರ ರಾಜ್ಯವನ್ನ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಯೇಸುಸ್ವಾಮಿ ಫರಿಸಾಯನಿಗೆ ಇದ್ದಂತಹ ಆ ನೂತನವಾದಂತಹ ಒಂದು ಗುರುತಿನ ಬಗ್ಗೆ ಸಂಪೂರ್ಣ ಚಿತ್ರಣವನ್ನ ಬದಲಾಯಿಸ್ತಾನೆ. ಇಲ್ಲಿ ನಿಕೋದೇಮನು ದೈಹಿಕವಾದಂತಹ ಜನನದ ಕುರಿತು ಮಾತನಾಡಿದರೆ, ಯೇಸುಸ್ವಾಮಿ ಆತ್ಮಿಕವಾದಂತಹ ಜನನದ ಕುರಿತು ಮಾತನಾಡ್ತಾನೆ. ಒಬ್ಬನು ನೀರಿನಲ್ಲಿಯೂ ಆತ್ಮನಲ್ಲಿಯೂ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಯೇಸುಸ್ವಾಮಿ ನಿಕೋದೇಮನು ಬದುಕುತ್ತಿದ್ದಂತಹ ಆ ಧಾರ್ಮಿಕ ಬದುಕನ್ನ ತಳ್ಳಿಬಿಡ್ತಾ ಇಲ್ಲ. ಬದಲಾಗಿ ಯಾವುದೇ ಕಾರಣಕ್ಕೂ ನಾವು ಲೋಕದಲ್ಲಿರುವಂತಹ ಈ ನಮ್ಮ ಕ್ವಾಲಿಫಿಕೇಶನ್ಗಳೆಂಬುದಾಗಿ ಹೇಳ್ತೇವಲ್ಲ, ಅಥವಾ ನಮ್ಮ ಧಾರ್ಮಿಕ ಪ್ರಭಾವ ಎಂಬುದಾಗಿ ಹೇಳ್ತೇವಲ್ಲ, ಇದು ದೇವರ ರಾಜ್ಯವನ್ನ ಪ್ರವೇಶ ಮಾಡುವುದಕ್ಕೆ ನಮಗೆ ಅನುವು ಮಾಡಿಕೊಡುವುದಿಲ್ಲ. ಬದಲಿಗೆ ದೇವರ ರಾಜ್ಯವನ್ನ ನಾವು ಪ್ರವೇಶಿಸಬೇಕಾದ್ರೆ ಅದು ಕೇವಲ ದೇವರ ಕೃಪೆಯಿಂದ, ಆತನ ಆತ್ಮನ ಕಾರ್ಯದ ಮೂಲಕದಿಂದ ಮಾತ್ರವೇ ಆಗುವಂಥದ್ದು ಎಂಬುದಾಗಿ ನಮಗೆ ಇಲ್ಲಿ ತೋರಿಸಿಕೊಡ್ತದೆ. ಈ ದೀಕ್ಷಾ ಸ್ನಾನ ಅನ್ನುವಂಥದ್ದು ಕೇವಲ ಒಂದು ವಾಡಿಕೆಯಲ್ಲ, ಒಂದು ಸಂಪ್ರದಾಯವಲ್ಲ, ಅಥವಾ ಪೇತ್ರನ ಪತ್ರಿಕೆಯಲ್ಲಿ ವಾಕ್ಯವೇ ಹೇಳುವ ಹಾಗೆ ಕೇವಲ ಮೈ ತೊಳೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅಲ್ಲ. ಬ್ಯಾಪ್ಟಿಸಮ್ ಎಂಬುದಾಗಿ ಹೇಳುವಾಗ ಸಂಸ್ಕಾರಕ್ಕೆ ಒಂದು ವ್ಯಾಖ್ಯಾನ ಇದೆ. ಇಟ್ ಈಸ್ ಅ ವಿಸಿಬಲ್ ಸೈನ್ ಆಫ್ ಅನ್ ಇನ್ವಿಸಿಬಲ್ ಗ್ರೇಸ್ ಆಫ್ ಗಾಡ್. ಕಾಣದಿರುವಂತಹ ದೇವರ ಕೃಪೆಗೆ ನಡೆಸುವಂತಹ, ಕಾಣುವಂತಹ ಒಂದು ಸಂಸ್ಕಾರ ದೀಕ್ಷಾ ಸ್ನಾನ ಆಗಿರ್ತದೆ. ಇದು ಪಡೆದುಕೊಳ್ಳುವುದಕ್ಕಿಂತ ಹೊಂದಿಕೊಳ್ಳುವಂಥದ್ದು ಆಗಿರ್ತದೆ. ಇದು ಯೇಸುಸ್ವಾಮಿಯ ಮೂಲಕ ನಮಗೆ ದೊರಕುವಂಥದ್ದಾಗಿರ್ತದೆ. ಯಾಕೆಂದ್ರೆ ಆ ಯೇಸುಸ್ವಾಮಿಯ ಮೂಲಕವೇ ನಾವು ಈ ನೂತನವಾದಂತಹ ಗುರುತನ್ನ ಹೊಂದಲಿಕ್ಕೆ ಸಾಧ್ಯ. ಇದನ್ನ ನಾವು ಪೇತ್ರನ ಪತ್ರಿಕೆಯಲ್ಲಿ ಕಾಣ್ತೇವೆ. ಯಾಕೆಂದ್ರೆ ನಾವು ಯೇಸು ಕ್ರಿಸ್ತನ ಆ ಒಂದು ರಕ್ಷಣಾ ಕಾರ್ಯದಲ್ಲಿ ಕೇವಲ ದೀಕ್ಷಾ ಸ್ನಾನದ ಮೂಲಕ, ಅಂದ್ರೆ ದೀಕ್ಷಾ ಸ್ನಾನ ಹೊಂದಿದ ತಕ್ಷಣ ನಮಗೆ ರಕ್ಷಣೆ ಆಗುತ್ತೆ ಅನ್ನುವಂಥದ್ದಲ್ಲ. ಆದರೆ ಆ ರಕ್ಷಣೆ ಸಿಗಬೇಕಾದರೆ ದೀಕ್ಷಾ ಸ್ನಾನವನ್ನ ಹೊಂದಬೇಕಾಗಿದೆ. ಯಾಕೆಂದ್ರೆ ದೀಕ್ಷಾ ಸ್ನಾನ ನಮ್ಮ ಹಳೆಯ ಜೀವಿತಗಳನ್ನ ತೆಗೆದುಹಾಕಿ ನೂತನ ಜೀವಿತವನ್ನ ಕೊಡುವಂಥದ್ದಾಗಿರ್ತದೆ. ಇದನ್ನೇ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಹೇಳುವಂಥದ್ದಾಗಿರ್ತಾನೆ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಈ ವಾಕ್ಯವನ್ನ ನೋಡುವಾಗ ಅನೇಕ ಅಂಶಗಳು ನಮಗೆ ಕಾಣಸಿಗುತ್ತದೆ. ಒಂದು, ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ. ಅಲ್ಲಿಗೆ ನಾವ್ಯಾರು? ಎರಡನೇದಾಗಿ, ಯಾಕೆ ತನ್ನ ಪ್ರಾಣವನ್ನ ಕೊಡಬೇಕಾಗಿತ್ತು?
ನಮ್ಮನ್ನ ದೇವರ ಬಳಿಗೆ ಸೇರಿಸುವುದಕ್ಕೋಸ್ಕರ. ಅದಲ್ಲದ ಹೊರತು ಬೇರೆ ಯಾವುದೇ ಒಂದು ರೀತಿಯಾದಂತಹ ಮಾರ್ಗ ನಮ್ಮನ್ನ ದೇವರ ಬಳಿಗೆ ಸೇರಿಸುವುದಕ್ಕೆ ಸಾಧ್ಯವಾಗಿರುವುದಿಲ್ಲ. ಹಾಗಾಗಿ ಯೇಸುಸ್ವಾಮಿ ತನ್ನ ಪ್ರಾಣವನ್ನ ಕೊಡುವುದರ ಮೂಲಕ ಮಾತ್ರವೇ ಆ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಯಿತು. ಮೂರನೆಯದಾಗಿ ಇದು ಪ್ರತಿದಿನ, ಪ್ರತಿ ವರ್ಷ ಹಾಗೂ 10 ವರ್ಷದಲ್ಲಿ ಒಂದ್ಸತಿ, 20 ವರ್ಷದಲ್ಲಿ ಒಂದ್ಸತಿ ನಡೆಯುವಂತ ಕಾರ್ಯವಲ್ಲ. ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಯೇಸುಸ್ವಾಮಿ ನನ್ನ ಪಾಪಗಳಿಗೆ ಮಾಡಿರುವಂತಹ, ಮಾಡುತ್ತಿರುವಂತಹ, ಮಾಡ್ಲಿಕ್ಕಿರುವಂತಹ ಎಲ್ಲ ಪಾಪಗಳಿಗೆ ಆತನು ಪ್ರಾಣ ಕೊಟ್ಟನು. ಇದೆಲ್ಲ ಯಾಕೆ? ನಾವು ನೂತನ ಸ್ವಭಾವವನ್ನ ಅಥವಾ ನೂತನ ಮನುಷ್ಯರಾಗಿ ನೀರಿನಿಂದ, ಆತ್ಮನಿಂದ ಹುಟ್ಟಬೇಕು ಅನ್ನುವಂತಹ ಕಾರಣದಿಂದ ಯೇಸುಸ್ವಾಮಿ ಈ ಕಾರ್ಯವನ್ನ ಮಾಡಬೇಕಾಗಿತ್ತು. ಯೇಸುಸ್ವಾಮಿಯ ಶ್ರಮೆ, ಮರಣ, ಪುನರುತ್ಥಾನ ನಮಗೆ ನೂತನ ಜೀವನವನ್ನ ಕೊಡ್ಲಿಕ್ಕೆ ಸಾಧ್ಯ. 21ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಆ ನೀರಿಗೆ ಅನುರೂಪವಾದಂತಹ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನ ರಕ್ಷಿಸುತ್ತದೆ. ನಾನು ಆರಂಭದಲ್ಲೇ ಹೇಳಿದೆ, ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ ಕೆಲವು ವಚನಗಳನ್ನ ನೀವು ಓದಿಕೊಳ್ಳುವಾಗ ಹೇಗೆ ಯೇಸುಸ್ವಾಮಿ ಮರಣವನ್ನ ಹೊಂದಿದನೋ ಅದೇ ರೀತಿಯಲ್ಲಿ ಸದೃಶ್ಯವಾದಂತಹ ಮರಣವನ್ನು ಹೊಂದಿ, ಹೇಗೆ ಯೇಸುಸ್ವಾಮಿ ಪುನರುತ್ಥಾನವನ್ನು ಹೊಂದಿದನೋ ಅದೇ ರೀತಿಯಲ್ಲಿ ಸದೃಶ್ಯವಾದಂತಹ ಪುನರುತ್ಥಾನವನ್ನ ಹೊಂದುವುದರ ಮೂಲಕ ನಾವು ನೂತನ ಮನುಷ್ಯರಾಗುತ್ತೇವೆ. ಅಲ್ಲಿಗೆ ಹಳೇ ಜೀವಿತ ಹೋಗಿ ಹೊಸ ಜೀವಿತ ನಮಗೆ ಕಾಣಸಿಗುವಂಥದ್ದಾಗಿರ್ತದೆ. ನಾವು ಬದುಕುವಂಥವರಾಗಿರ್ತೇವೆ. ಇದನ್ನೇ ಪೇತ್ರನು ಹೊಸ ಸೃಷ್ಟಿಯ ರಕ್ಷಣಾ ಕಾರ್ಯವನ್ನ ತನ್ನ ವಾಕ್ಯಗಳಲ್ಲಿ ಬರೆಯುತ್ತಾ ಹೋಗ್ತಾನೆ. ಅದಕ್ಕೆ ಯೇಸುಸ್ವಾಮಿ ತನ್ನ ಪ್ರಾಣವನ್ನ ಕೊಡಲೇಬೇಕಾಗಿತ್ತು. ಆ ಪ್ರಾಣವನ್ನ ಕೊಡುವುದರ ಮೂಲಕ ಹಾಗೂ ಆತನ ಪುನರುತ್ಥಾನದ ಮೂಲಕ ಮತ್ತೊಮ್ಮೆ ನಮಗೆ ತನ್ನ ಮಕ್ಕಳಾಗಿ ಅಥವಾ ಯೇಸುಸ್ವಾಮಿಯ ಮಕ್ಕಳಾಗಿ ಬದುಕುವಂತಹ ಒಂದು ಅಧಿಕಾರವಾಗಲಿ ಅಥವಾ ಅವಕಾಶವಾಗಲಿ ನಮಗೆ ಸಿಕ್ಕಿದೆ. ಈ ದೀಕ್ಷಾ ಸ್ನಾನದ ಮೂಲಕ ನಮ್ಮ ಹಳೆಯ ಜೀವಿತ ಸತ್ತಿದೆ, ನೂತನ ಜೀವಿತ ಆರಂಭವಾಗಿದೆ. ಹಾಗೂ ನಮ್ಮ ಗುರುತು ಇನ್ನು ನನ್ನ ಆಸ್ತಿ, ಕ್ವಾಲಿಫಿಕೇಶನ್ಗಳು ಹಾಗೂ ನನ್ನ ಫ್ಯಾಮಿಲಿ, ನನ್ನ ಲ್ಯಾಂಗ್ವೇಜು, ನಾನಿರುವಂಥ ಸ್ಥಳ, ನನಗಿರುವಂಥ ಪ್ರಭಾವ ಅದಲ್ಲ, ಬದಲಾಗಿ ಯೇಸು ಕ್ರಿಸ್ತನು ಮಾತ್ರವೇ. ಇದನ್ನ ನಮಗೆ ಹಳೆ ಒಡಂಬಡಿಕೆಯ ವೇದ ಭಾಗ ತೋರಿಸಿಕೊಡ್ತದೆ. ಇಲ್ಲಿ 11ನೇ ಅಧ್ಯಾಯದಲ್ಲಿ ಜನರೆಲ್ಲರೂ ಸೇರಿ ಬಂದು ಹೇಳ್ತಾ ಇದ್ದಾರೆ, ಬನ್ನಿ ಬನ್ನಿ ನಾವು ಒಂದು ದೊಡ್ಡ ಗೋಪುರ ಕಟ್ಟೋಣ, ಅದರ ಮೂಲಕ ನಾವು ಒಂದು ಹೆಸರನ್ನ ಮಾಡೋಣ, ಹಾಗೂ ಈ ಲೋಕದಲ್ಲಿ ನಾವು ಹೇಗೂ ಕ್ಯಾಟರ್ ಆಗದೆ ಒಂದೇ ಸ್ಥಳದಲ್ಲಿ ಇರುವ ಹಾಗೆ ನಮಗೆ ಸಹಾಯ ಮಾಡುತ್ತೆ. ಅವರ ಗುರುತು ದೇವರಾಗಿರೋದಿಲ್ಲ, ನಮಗೋಸ್ಕರ ಹೆಸರನ್ನ ಮಾಡೋಣ. ಇದನ್ನ ಹೇಳಿ ಅವರು ಆ ಗೋಪುರವನ್ನ ಕಟ್ಟುವಾಗ ಅಲ್ಲಿ ಆಗುವಂತಹ ಪರಿಣಾಮ ಇದೆಯಲ್ಲ, ನಮಗೆ ಒಂದು ಆಶ್ಚರ್ಯವನ್ನ ಮೂಡಿಸುವಂತದ್ದಾಗಿರ್ತದೆ. ಇಲ್ಲಿ ಜನರೆಲ್ಲ ಒಂದಾಗಿ ಕೂಡಿ ಬರ್ತಾ ಇದ್ದಾರೆ, ಯಾವುದೋ ಒಂದು ಒಳ್ಳೆ ಕಾರ್ಯ ಮಾಡಕ್ಕೆ ಕೂಡಿ ಬರ್ತಾ ಇದ್ದಾರೆ. ಅದ್ರಲ್ಲಿ ಏನಿದೆ ತಪ್ಪು? ಯಾಕೆ ಅದನ್ನ ಅವರು ಮಾಡಬಾರ್ದು ಅನ್ನುವಂಥದ್ದೆಲ್ಲ ನಮಗೆ ಕಾಣಸಿಗುತ್ತದೆ. ಜೊತೆಗೆ ಯಾಕೆ ದೇವರು ಅವರಿಗೆ ಶಿಕ್ಷಿಸಬೇಕಾಗಿತ್ತು? ದೇವರು ಆದಿಕಾಂಡ 1ನೇ ಅಧ್ಯಾಯದಲ್ಲಾಗಿರ್ಬೋದು ಅಥವಾ ಆದಿಕಾಂಡ 9ನೇ ಅಧ್ಯಾಯದಲ್ಲಾಗಿರ್ಬೋದು ನಾವು ಹೇಗೆ ಬದುಕಬೇಕು, ಲೋಕದಲ್ಲೆಲ್ಲ ಹೇಗೆ ಪಸರಿಸಿ ಹೋಗಬೇಕು ಅನ್ನುವಂಥದ್ದನ್ನ ತೋರಿಸಿಕೊಡ್ತಾನೆ. ಆದ್ರೆ ಇಲ್ಲಿ ಜನರು ಏನ್ ಮಾಡ್ತಾರೆ, ಅವರೆಲ್ಲರೂ ಒಂದೇ ಜಾಗದಲ್ಲಿ ಇದ್ದು ನಾವು ಇಲ್ಲೇನೆ ನಮ್ಮ ಸೆಕ್ಯೂರಿಟಿಯನ್ನ ಈ ಗೋಪುರದ ಮೇಲೆ ಕಟ್ಕೊಳ್ಳೋಣ, ದೇವರು ಬೇಡ ಅನ್ನುವಂತಹ ಆಲೋಚನೆ, ಅಂದ್ರೆ ಅಹಂ ಅನ್ನುವಂಥದ್ದು ಅವರಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಆ ಒಂದು ಫಾಲ್ಸ್ ಐಡೆಂಟಿಟಿಯನ್ನ ಹಾಗೂ ನಾನೊಬ್ನೇ ಸಾಕು, ನಾವುಗಳಿದ್ರೇನೆ ಸಾಕು, ಇನ್ಯಾರು ಬೇಡ, ದೇವರು ಬೇಡ, ವಿಧೇಯತೆ ಬೇಡ ಅನ್ನುವಂತಹ ತಪ್ಪಾದಂತಹ ಗುರುತನ್ನ ದೇವರು ತಾನು ಶಿಕ್ಷಿಸುವುದರ ಮೂಲಕ ಅವರಿಗೆ ನೂತನವಾದಂತಹ ಉದ್ದೇಶಗಳನ್ನ ಹೊಂದಲು ಇಲ್ಲಿ ಕಾರ್ಯ ಮಾಡಿಕೊಡ್ತಾನೆ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನ ತಾರುಮಾರು ಮಾಡೋಣ ಬನ್ನಿ ಎಂಬುದಾಗಿ ಬಂದಂತಹ ಆ ದೇವ ಮನುಷ್ಯರಾಗಿರ್ಬೋದು ಅಥವಾ ದೇವರಾಗಿರ್ಬೋದು, ಇವರನ್ನ ಭೂಲೋಕದಲ್ಲೆಲ್ಲ ಚದುರಿಸಿ ಅವರಿಗೆ ನೂತನವಾದಂಥ ಉದ್ದೇಶವನ್ನ ಕೊಡ್ತಾನೆ. ಹೇಗೆ? ಇಲ್ಲಿ ಚದರಿ ಹೋದಂತಹ ಜನರು ತಮ್ಮ ಒಂದು ಕಾರ್ಯಗಳ ಮೇಲೆ ಕಟ್ಟಿಕೊಳ್ಳಬೇಕಾದಂತಹ ಗುರುತನ್ನ ಒಡೆದು ಹಾಕಿ ಚದುರಿಸಿದಂತಹ ದೇವರು ಆ ಶೇಮನ ವಂಶಾವಳಿಯ ಮೂಲಕ ಒಬ್ಬ ವ್ಯಕ್ತಿಯನ್ನ ಆರಿಸಿ ತನ್ನ ಕರೆಯನ್ನ ನೀಡಿ ಆ ಮನುಷ್ಯನಿಗೆ ಒಂದು ನೂತನವಾದಂತಹ ಗುರುತನ್ನ ಕೊಡ್ತಾನೆ.
ಅಲ್ಲಿಗೆ ನಾವು ಕಾಣುವಂತಹ ಈ ಶಿಕ್ಷೆ ಅನ್ನುವಂಥದ್ದು ಅಲ್ಲಿ ನೂತನವಾದಂತಹ ಗುರುತನ್ನ ಕೊಡುವಂತಹ ದೇವರ ಕೃಪೆಯಾಗಿರ್ತದೆ. ದೇವರಲ್ಲಿ ಕಾಣುವಂತಹ ಗುರುತಾಗಿರ್ತದೆ. ಈ ಲೋಕದಲ್ಲಿ ಬದುಕುವಾಗ ನಮಗೆ ಅನೇಕ ಸವಾಲುಗಳು ಉಂಟು. ನಮ್ಮ ಸುತ್ತಮುತ್ತಲಿರುವಂತಹ ಜನರು ನಮಗೆ ಬೇರೆ ರೀತಿಯಲ್ಲಿ ಬದುಕುವ ಹಾಗೆ ಪ್ರೋತ್ಸಾಹಿಸ್ತಾರೆ. ನಮ್ಮನ್ನ ಫೋರ್ಸ್ ಮಾಡ್ತಾರೆ. ನಾವು ಯಾವ ರೀತಿಯಲ್ಲಿ ಬದುಕಬೇಕಾಗಿದೆ. ಆ ದೀಕ್ಷಾ ಸ್ನಾನದ ಮೂಲಕ ನಾವು ಕ್ರಿಸ್ತನಲ್ಲಿ ಕಂಡಂತಹ ಹೊಸ ಬದುಕು ನಮ್ಮನ್ನ ಯಾವಾಗಲೂ ದೀನತೆಯಲ್ಲಿ ನಡೆಸಬೇಕಾಗಿದೆ. ದೇವರ ಕೃಪೆಯನ್ನ ಪ್ರತಿದಿನವೂ ಅರಿತವರಾಗಿ ಅದರಲ್ಲಿ ನಂಬಿಕೆ ಇಟ್ಟು ಬದುಕುವಂಥದ್ದಾಗಿರ್ತದೆ. ಅಷ್ಟು ಮಾತ್ರವೇ ಅಲ್ಲ, ನಾವು ಯೇಸು ಕ್ರಿಸ್ತನಿಗೋಸ್ಕರ ಆ ಸಾಕ್ಷಿಗಳಾಗಿ ಬದುಕುವಂಥದ್ದಾಗಿರ್ತದೆ. ಅನೇಕ ಬಾರಿ ನಾನೇ ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲ, ಕ್ರಿಸ್ತನಲ್ಲಿ ನನ್ನ ಗುರುತು ಏನಾಗಿದೆ ಅನ್ನುವಂಥ ಪ್ರಶ್ನೆಯನ್ನ ಹಾಕಿಕೊಳ್ಳಬೇಕಾಗಿದೆ. ಈ ದಿನದ ವಾಕ್ಯ ಭಾಗ ನಮಗೆ ಮತ್ತೊಂದು ಆವರ್ತಿ ಅವಕಾಶವನ್ನು ನೀಡಿದೆ. ದೀಕ್ಷಾ ಸ್ನಾನದ ಮೂಲಕ ನಮ್ಮ ಗುರುತನ್ನ ಕ್ರಿಸ್ತ ಯೇಸುವಿನಲ್ಲಿ ಕಾಣುವಂಥವರು ನಾವು ಆಗಿರೋಣ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ.
ಬಂದರು ನಷ್ಟ ಹೊಂದಲಾರರು ಶ್ರಮೆ ದೇವ ಜನಕ್ಕೆ ಮೇಲು ಉಂಟು ಮಾಡುತ್ತೆ ನಾನು ಅವರೊಂದಿಗೆ ಪಾಲುಗಾರನಾಗುವೆ. ಇಹದಲ್ಲಿ ಕೃಪೆಯು ಸಾಯುವಲ್ಲಿ ಜಯವು ಪರದಲ್ಲಿ ಜೀವವು ಹೊಂದಿ ಹರ್ಷಿಸುವರು ನಾನು ಅವರೊಂದಿಗೆ ಪಾಲುಗಾರನಾಗುವೆ. ಈ ಲೋಕದಲ್ಲಿ ನಾನು ಯಾರು, ನನ್ನ ಗುರುತು ಏನು ಎಂಬುದಾಗಿ ಬದುಕುವಾಗ ಈ ದಿನದ ನಿನ್ನ ವಾಕ್ಯವೂ ಆರಾಧನೆಯು ನಿನ್ನಲ್ಲಿ ನಮ್ಮ ಗುರುತುಗಳನ್ನು ಕಾಣುವ ಹಾಗೆ ಸಹಾಯ ಮಾಡಿದ್ದೆ ಸ್ವಾಮಿ. ಈ ಆರಾಧನೆಯನ್ನು ಮುಗಿಸಿ ನಾವು ಸಮಾಜದೊಳಗೆ ಹೋಗುವಾಗ ನೀನು ತಾನೇ ನಿನ್ನ ವಾಕ್ಯದ ಆಧಾರದ ಮೇಲೆ ನಮ್ಮ ಜೀವಿತಗಳನ್ನು ಮುನ್ನಡೆಸು, ನಮ್ಮನ್ನು ಸಾಕು, ಸಲಹು, ಕಾಪಾಡು. ನಮ್ಮ ಪ್ರತಿಯೊಂದು ಮುಂದಿನ ದಿನಗಳನ್ನು ನೀನು ತಾನೇ ಮಾರ್ಗದರ್ಶಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಅಂದುಕೊಳ್ಳುತ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಿನ್ನಲ್ಲೇ ಹೊಸ ಗುರುತನ್ನು ಪಡೆಯುವ ಹಾಗೆ ಕರೆದಂತಹ ಯೇಸು ಕ್ರಿಸ್ತನ ಕೃಪೆ, ಆ ಗುರುತಿನ ಸಲುವಾಗಿ ತನ್ನ ಒಬ್ಬನೇ ಮಗನನ್ನ ಅತಿಯಾದ ಪ್ರೀತಿಯನ್ನ ಇಟ್ಟು ಈ ಲೋಕಕ್ಕೆ ಕಳಿಸಿಕೊಟ್ಟಂತಹ ತಂದೆಯಾದಂತಹ ವಿಶೇಷವಾದಂತಹ ಪ್ರೀತಿ ಈಗಲೂ ನಮ್ಮ ಜೀವಿತಗಳನ್ನು ಆ ನೂತನವಾದಂತಹ ಗುರುತಿನ ಮೇಲೆ ನಿಲ್ಲುವ ಹಾಗೆ ಸಹಾಯ ಮಾಡ್ತಿರುವಂತಹ ಪವಿತ್ರಾತ್ಮನ ನಡೆಸುವಿಕೆ ಸಹಾಯವು ಈಗಲೂ ಯಾವಾಗಲೂ ನಮ್ಮನ್ನು ಕಾಯುವಂಥದ್ದಾಗಿರಲಿ. ಆಮೇನ್.